ಮಹಾರಾಷ್ಟ್ರದಲ್ಲಿ ಮತ್ತೆ ಮಹಾಯುತಿಯದ್ದೇ ದರ್ಬಾರ್. ನಿನ್ನೆ ಅಷ್ಟೇ ನಾವು ನೋಡಿದ್ವಿ, ಇತಿಹಾಸವನ್ನ ನಿರ್ಮಾಣ ಮಾಡೋ ಕೆಲಸವನ್ನ ಮಹಾಯುತಿ ಮೈತ್ರಿಕೂಟ ಮಾಡಿತ್ತು. ಈಗೇನಿದ್ರು ಕುತೂಹಲ ಸರ್ಕಾರ ರಚನೆಯ ಸ್ವರೂಪ ಹೇಗಿರುತ್ತೆ ಅಂತ. ನಾಳೆ ಮಹಾಯುತಿಗೆ ಪಟ್ಟಾಭಿಷೇಕ ಆಗೋ ಸಾಧ್ಯತೆ ಇದೆ. ನಾಳೆ ಹೊಸ ಸಿಎಂ ಹಾಗೂ ಸಚಿವರು ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ಸಾಧ್ಯತೆ ಈ ಕ್ಷಣಕ್ಕೆ ದಟ್ಟವಾಗಿದೆ. ನೆರೆಯ ರಾಜ್ಯದ ಬಗ್ಗೆ ಕುತೂಹಲ ಇದೆ. ಮಹಾರಾಷ್ಟ್ರದ ಮುಂದಿನ ಸಿಎಂ ಯಾರಾಗ್ತಾರೆ ಅಂತ. ಮಹಾ ಮುಖ್ಯಮಂತ್ರಿ ಪಟ್ಟಕ್ಕೆ ಬಿಜೆಪಿ ಸಹಜವಾಗಿ ಬಿಗಿ ಪಟ್ಟನ್ನ ಹಿಡಿಯೋ ಸಾಧ್ಯತೆ ಇದೆ. ಕಾರಣ ಅವ್ರು ಗೆದ್ಕೊಂಡಿರೋದು ಬರೋಬ್ಬರಿ 125 ಸ್ಥಾನಗಳು ಮತ್ತು 4 ಜನ ಸಪೋರ್ಟರ್ಸ್ ಬೇರೆ ಇದ್ದಾರೆ. ಅದು ಬಿಟ್ಟು ಅವರಿಗೆ ಎನ್ಸಿಪಿ ಮತ್ತು ಶಿವಸೇನೆಯ ಏಕನಾಥ್ ಶಿಂದೆಯ ಬಣ ಕೂಡ ಇದೆ. ಏಕನಾಥ್ ಶಿಂದೆಯ ಬಣಕ್ಕೆ ಗೆದ್ದಿರುವಂತಹ ನಂಬರ್ಸ್ ಅನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಎನ್ಸಿಪಿಗೆ 6 ರಿಂದ 8 ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಕೂಡ ಇದೆ. ಸಿಎಂ ಸ್ಥಾನಕ್ಕೆ ದೇವೇಂದ್ರ ಫಡ್ನವೀಸ್ ಆದಿಯಾಗಿ ಅನೇಕರ ಹೆಸರು ಮುಂಚೂಣಿಯಲ್ಲಿದೆ. ಮಹಾರಾಷ್ಟ್ರ ಅನ್ನುವಂತಹ ದೊಡ್ಡ ರಾಜ್ಯವನ್ನ 5 ವರ್ಷ ಪರಿಪೂರ್ಣವಾಗಿ ಆಳಿದ ಅನುಭವ ಯಾರಿಗಿದೆ ಅಂತ ಕೇಳಿದ್ರೆ ಬಿಜೆಪಿಯಲ್ಲಿ ಅದು ದೇವೇಂದ್ರ ಫಡ್ನವೀಸ್. ಸಹಜವಾಗಿ ಅವರ ಹೆಸರು ಮುಂಚೂಣಿಯಲ್ಲಿದೆ. ಆದರೆ ಅಚ್ಚರಿಯ ಹೆಸರುಗಳನ್ನ ಹೇಳಿದ್ರು ಆಶ್ಚರ್ಯ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸುಕೇಶ್. ಸಿಎಂ ಯಾರಾಗ್ತಾರೆ ಅನ್ನುವಂತಹ ಕುತೂಹಲಕ್ಕೆ ಉತ್ತರ ಈ ಕ್ಷಣಕ್ಕೆ ಸಿಗ್ತಾ ಇದೆಯಾ? ಬಿಜೆಪಿ ಹೈಕಮಾಂಡ್ ಯಾವಾಗಲೂ ಕೂಡ ಈ ಸಿಎಂ ವಿಚಾರದಲ್ಲಿ ಸರ್ಪ್ರೈಸಿಂಗ್ ಪ್ಯಾಕೇಜ್ಗಳನ್ನ ಕೊಡೋದನ್ನ ನಾವು ರಾಜಸ್ಥಾನದಲ್ಲೂ ನೋಡಿದ್ವಿ, ಮಧ್ಯಪ್ರದೇಶದಲ್ಲಿ ನೋಡಿದ್ವಿ, ಛತ್ತೀಸ್ಗಢನಲ್ಲಿ ನೋಡಿದ್ವಿ, ಒಡಿಸಾದಲ್ಲಿ ನೋಡಿದ್ವಿ. ಸೊ ಮಹಾರಾಷ್ಟ್ರದಲ್ಲಿ ಏನಾಗುತ್ತೆ? ದೇವೇಂದ್ರ ಫಡ್ನವೀಸ್ ಅವರೇ ಆಯ್ಕೆ ಆಗ್ಬೋದಾ ಅಥವಾ ಬಿಜೆಪಿ ಹೈಕಮಾಂಡ್ನಲ್ಲಿ ನೀಲಿ ಕಣ್ಣಿನ ನೀಲನಕ್ಷೆಯ ಹುಡುಗ ಯಾರಾದರೂ ಇದ್ದಾರಾ? ಮಮತಾ, ಸಹಜವಾಗಿ ಮಹಾಯುತಿ ಅಧಿಕಾರಕ್ಕೆ ಬಂದಿರೋದ್ರಿಂದ ಬಿಜೆಪಿ ನೇತೃತ್ವದ ಸರ್ಕಾರ ಬರುತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಆದರೆ ಈಗ ಒಂದು ಚಾಲೆಂಜ್ ಇರುವಂಥದ್ದು, ತನ್ನ ಮೈತ್ರಿಕೂಟದ ಒಳಗೆ ಬಿಜೆಪಿ ಸಿಎಂ ಅಭ್ಯರ್ಥಿ ಆಯ್ಕೆಗೆ ಹೇಗೆ ಮನವೊಲಿಕೆ ಮಾಡುತ್ತೆ ಅನ್ನುವಂಥದ್ದು. ಯಾಕಂದರೆ ಕಳೆದ ಬಾರಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಒಂದು ಸಮ್ಮಿಶ್ರ ಸರ್ಕಾರವನ್ನು ಮಾಡುವಂಥ ಹಂತದಲ್ಲಿ ಶಿವಸೇನೆಯಿಂದ ಸಿಡಿದು ಬಂದಿದ್ದಂಥ ಶಿಂದೆ ಅವರನ್ನ ಮುಖ್ಯಮಂತ್ರಿ ಮಾಡಲಾಗಿತ್ತು. ಈ ಬಾರಿ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲೂ ಕೂಡ ಅವರವರ ಒಂದು ಸಾಮರ್ಥ್ಯಕ್ಕೆ ತಕ್ಕಂತೆ ಟಿಕೆಟ್ ಹಂಚಿಕೆ ಆಗುತ್ತೆ. ಆ ಸಾಮರ್ಥ್ಯದ ಹಂಚಿಕೆಯಲ್ಲಿ ಬಹುತೇಕ 3 ಜನ ಅಂದರೆ NCPಯ ಬಣದಲ್ಲೂ ಕೂಡ ಏನು ಟಿಕೆಟನ್ನು ಪಡೆದ್ರು 90% ಫಲಿತಾಂಶ. ಅದೇ ರೀತಿ ಶಿಂದೆ ಬಣದಲ್ಲೂ 90% ಮತ್ತು BJP ಕೂಡ 90%ಕ್ಕಿಂತ ಜಾಸ್ತಿ ಫಲಿತಾಂಶವನ್ನು ಪಡೆದುಕೊಂಡಿದೆ. ಒಂದು ಹಂತದಲ್ಲಿ ನೋಡೋಕೆ ಹೋದರೆ BJP ಸರಳ ಬಹುಮತಕ್ಕಿಂತ ಕೆಲವೊಂದು 8 ಸೀಟು ಹಿಂದೆ ಇದ್ದಂತೆ ಕಾಣಿಸ್ತಾ ಇದೆ. ಅಂದರೆ ಅಷ್ಟು ದೊಡ್ಡ ಮಟ್ಟದ ಪಕ್ಷವಾಗಿ BJP ಹೊರಹೊಮ್ಮಿದ್ರು ಕೂಡ ಅವರ ಮೈತ್ರಿಕೂಟದ ಇಬ್ಬರು ನಾಯಕರುಗಳು, ಅದು ಪವಾರ್ ಇರ್ಬೋದು, ಶಿಂದೆ ಅವರು ಇರ್ಬೋದು, ಇಬ್ಬರು ಕೂಡ ದೊಡ್ಡ ಮಟ್ಟದಲ್ಲಿ ಹೊರಹೊಮ್ಮಿರುವಂಥದ್ದು. ಹಾಗಾಗಿ ಸಹಜವಾಗಿ ಯಾರನ್ನು ಬಿಟ್ಟುಕೊಡೋ ಸ್ಥಿತಿಯಲ್ಲಿ ಇಲ್ಲದೇ ಇದ್ದರೂ ಕೂಡ ಕ್ಲೈಮು ಈ ಸಾರಿ BJPದು ಜಾಸ್ತಿ ಇದ್ದೇ ಇರುತ್ತೆ. BJPಯೇ ಸಿಎಂ ಸ್ಥಾನವನ್ನು ಕೇಳುವಂಥ ಲಕ್ಷಣ. ಸಹಜವಾಗಿ ಶಿಂದೆ ಅವರು ನನ್ನ ಸಿಎಂ ಸ್ಥಾನ ಇತ್ತು, ನನ್ನ ನೇತೃತ್ವ ಅನ್ನುವಂಥ ಕ್ಲೈಮನ್ನು ಮಾಡ್ಬೋದು, ಇಲ್ಲ ಅಂತಿಲ್ಲ. ಆದರೆ ಮನವೊಲಿಕೆ ಮಾಡಿದ್ರೆ BJPಗೆ ಬಂದರೆ BJPಯಲ್ಲಿ ಯಾರು ಅನ್ನೋದು ಪ್ರಶ್ನೆ. ಅದು ಫಡ್ನವೀಸ್ ಅವರು ಹಿಂದೆ 5 ವರ್ಷ ಸಿಎಂ ಆಗಿದ್ದಂಥವ್ರು. ಯಥಾವತ್ತಾಗಿ ಅವರ ನಾಯಕತ್ವಕ್ಕೆ ಮಣೆ ಹಾಕುತ್ತಾ ಅಥವಾ ಒಂದು ಸರ್ಪ್ರೈಸ್ ಕ್ಯಾಂಡಿಡೇಟ್ ಬರ್ತಾರಾ ಇರಲಿ ಸಿಎಂಗೆ? ಅವತ್ತು ಕೂಡ ಫಡ್ನವೀಸ್ ಏನು ಮೊದಲೇ ಆಯ್ಕೆ ಆಗಿರಲಿಲ್ಲ. ಪಕ್ಷ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಒಂದು ಅಚ್ಚರಿ ಅಭ್ಯರ್ಥಿಯಾಗಿ ಅವರ ಹೆಸರನ್ನು ಮುನ್ನೆಲೆಗೆ ತಂದಿದ್ರು, ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದ ನಾಯಕ ಅನ್ನುವಂಥ ಕಾರಣಕ್ಕಾಗಿ. ಹಾಗಾಗಿ ಈ ಬಾರಿ ಫಡ್ನವೀಸ್ ಅವರು ಅಥವಾ BJPಯ ಬೇರೆ ಯಾರು ನಾಯಕನ? ಅದಕ್ಕೆ ಶಿಂದೆ ಬಣ ಏನನ್ನುತ್ತೆ, ಪವರ್ ಬಣ ಏನನ್ನುತ್ತೆ, ಅವರು ಹೇಗೆ ಕನ್ವಿನ್ಸ್ ಆಗ್ತಾರೆ, ಇವೆಲ್ಲದರ ಮೇಲೂ ಕೂಡ ಮುಖ್ಯಮಂತ್ರಿ ಆಯ್ಕೆ ನಿರ್ಧಾರ ಆಗುವ ಸಾಧ್ಯತೆ ಬಹುತೇಕ ಅದು 26ನೇ ತಾರೀಕು ಒಳಗಾಗಿ ಆಗಲೇಬೇಕಾಗಿದೆ. ಯಾಕಂದರೆ ಅಲ್ಲಿನ ವಿಧಾನಸಭೆ ವಿಸರ್ಜನೆ ಆಗುವ ಅವಧಿಗೆ ಕಂಪೇರ್ ಮಾಡೋಕೆ ಹೋದರೆ. ಹಾಗಾಗಿ ಸಹಜವಾಗಿ ಆಯ್ಕೆ 1-2 ದಿನದ ಒಳಗಾಗಿ ಆಗಲೇಬೇಕಾಗುತ್ತೆ. ಯಾರು ಅನ್ನೋ ಕುತೂಹಲ ಕೂಡ ಇದೆ. ಮಮತಾ, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.